ಏನಮ್ಮ ಸುಮ್ಮನೆ ವಯಸ್ಸಿಗೆ ತಗ್ಲಂಗೆ ಹಾಕ್ಬೇಕಮ್ಮ. ನಾವೆಲ್ಲ ವಯಸ್ಸಾದವ್ರು ಆ ಥರ ಎಲ್ಲ ಹಾಕ್ಬಾರ್ದು. ಅದೆಲ್ಲ ಅಂಥವ್ರು ಅಮ್ಮ ಇದು ಅಂಗಡಿ ಏನು ಹೇಳಿದ್ದು అంటే బాగుండే నాకు తీసి మళ్ళీ పెడతాను అందుకు ಬಾಗುಂಡೆ మళ్ళీ ನಿಮ್ಮ ಮುಖ ಥರನೇ ಇತ್ತು. అందుకే ಲಾಸ್ಟಾಗ ಅದು ಯಾರು ಕ್ಲೀನೇ ಮಾಡಿಲ್ಲ ಸರ್. ಮೇಡಮ್ ಅದಕ್ಕೆ ಮುಂಚೆ ಸತಿ ಮಾಡಿದಾಗ ನಾನೇ ಇದನ್ನು ಕ್ಲೀನ್ ಮಾಡಿದ್ದೆ. ಸಿದ್ಧಾರ್ಥ ಹೆಂಗೆ ಅನಿಸ್ತು ಸರ್ ನಿಮ್ಮ ಆ ಕಸ್ಟಮರ್ ನೋಡಿ? ನಾನಂದರೆ ಟೈಮ್ ಲಿಮಿಟ್ ಕಡಿಮೆ ಇತ್ತು. ನೀನು ಮಾಡಿದ ತಕ್ಷಣ ಅಂದರೆ ನೀನು ಮಾಡಿದ್ದು 1100 ರುಪೀಸ್ ಆಗ್ತಾಯಿತ್ತು. ನೀವು ಹೋದ್ಮೇಲೆ ನಾನು ಅಲ್ಲಿಗೆ ಹೋದ್ಮೇಲೆ 2000 ಚೇಂಜ್ ಆಗಬೇಕು ಅಷ್ಟೇ. ಇನ್ನೇನು ಆಯ್ತು ಅಕ್ಕ ಏನು ಮಾಡ್ತಾರೆ ಅಲ್ಲಿ? ಟಿ ವಿ ಅದು ಇಲ್ಲಿ ತನಕನಾ? ಎಲ್ಲಿ ಅನ್ಸ ಈ ಕಡೆ ಏನೋ ಅವರಂತ ಜಾತ್ರೆ ಅಂತ ಇಲ್ಲಿಂದ ಇರ್ತೀನಿ. ಅಲ್ಲಿಗೆ ಏನೋ ಮಾತಾಡೋದು. ಅಲ್ಲಿಗೇನೋ ಮಾಡ್ತಾರೆ. ಅಯ್ಯೋ ಮೇಡಮ್ ಅಲ್ಲಿಗೆ ಅಲ್ಲ. ನೀವು ಸೆಕೆಂಡ್ ಶಿಫ್ಟ್ ಹೋದ್ರೆ ತಾನೇ. ಇವತ್ತು ಸೊ ಒಂದು ಕೆಲಸ ಮಾಡಿ, ಇವತ್ತು ಬಿಟ್ಬಿಡಿ, ನಿಮ್ಮ ಕೆಲಸ ಮಾಡಿ. ಇವಾಗ ಸ್ಟಾರ್ಟ್ ಮಾಡಿ. ಬೇಕಂದ್ರೆ ಕಸ ಗುಡಿಸ್ಬಿಟ್ಟು ಅದೇ ಹೋಗು. ಇವಾಗ ನೀವು ಅರ್ಧ ಕೈ ಕಾಲೆಲ್ಲ ತೊಳೆದಿಲ್ಲಂಗೆ ಹಂಗೆ ಹೋಗ್ತಾ ಇದ್ದೀನಿ ಬಸ್ಸಿಗೆ. ಆಯ್ತು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಿ. ನಿಮಗೆ ಬೇಕಂದ್ರೆ ನಿಮಗೋಸ್ಕರ ಒಂದು ಫುಲ್ ಬಕೆಟ್ ನೀರು ತಗೊಂಡ್ಬಿಟ್ಟು ಅಲ್ಲಿ ಇರ್ತೀನಿ. ನಿಮಗೆ ಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು. ನನಗೆ ಮುಖ ತೊಳಿಬೇಕು, ಕೈ ಕಾಲು ತೊಳಿಬೇಕು. ಹಾಂ ಬಿಡಿ ಮೇಡಮ್, ನೈಟ್ ಹೊತ್ತು ಯಾರೂ ನೋಡಲ್ಲ. ಆದರೆ ಬಸ್ ಬಸ್ ಹಂಗಿದೆ. ಇಲ್ಲಿ ಬಿಟ್ಟರೆ ನನಗೆ ಬಸ್ ಸಿಕ್ಕಿಲ್ಲ ಅಂದರೆ ಗೊತ್ತು. ಪೌರ್ಣಮಿ ಬೇರೆ ಇದೆ, ದೂರ ನಡಿಬೇಕು. ಆಟೋದಲ್ಲಿ ಹೋದರೆ 250-300 ರೂಪಾಯಿ ಕೊಡಿ ಅಂತಾರೆ ಬಸ್ ಸ್ಟ್ಯಾಂಡ್ ಹೋಗಿ ಬಿಡೋಕ್ಕೆ. ತಿರುವಣ್ಣಾಮಲೆ ಬಸ್ ಸ್ಟಾಪ್ ಇರೋದು ಗಿರಿವಾಲ ಸಿಕ್ಕುತ್ತಾರೆ. ಗೊತ್ತಾಯ್ತು. ಅವ್ನು ನಿಮ್ಮ ಗಣ ಬರೋಕ್ಕಿದೆ ಇಲ್ಲ. ಹಾಂ ಅವ್ನು ಬರೋಕ್ಕೆ ಗೇಟ್ ಹತ್ರ ಚಾನ್ಸ್ ರಜೆ ತೊಗೋಬೇಕಿತ್ತು. ಬೇರೆ ಯಾರೂ ಇಲ್ಲ. ನನಗೆ ಇದು ಪೌರ್ಣಮಿ ಅಂದಿದ್ರೆ ಖಂಡಿತ ಇವತ್ತು ಸೇರಿಸ್ತಾರೆ. ಅಲ್ಲಿ ಯಾರೂ ಇಲ್ಲ ಯಾವಾಗಲೂ ಹೋಗಿ ಹೊರಗೆ ಬಿಡ್ತಾರೆ. ಅಲ್ಲಿಂದ ಯಾರು ಬರ್ತಾರೆ? ಮೇಡಮ್ ಎಷ್ಟು ತಗೋಬೇಕು ಮೇಡಮ್ ನಿಮ್ಮೂರಿಗೆ? ನಮ್ಮೂರಿಗೆ 3:30ಗೆ ಅಲ್ಲಿ ಬಿಟ್ಬಿಡ್ತಾರೆ. ಅಲ್ಲಿ ಲೈಟ್ ಇತ್ತು. ಅಲ್ಲಿಂದ ಇದು ಥ್ರೂ ಬಸ್ ಅಂದರೆ ಹೋಗ್ಬಿಡ್ತು ಅಲ್ಲಿ 3:30ಗೆ. ಇಲ್ಲಾಂದರೆ ಅಲ್ಲಿ 1:30ಗೆ ಬಿಡ್ತಾರೆ. ಯಾರು ಬರ್ತಾರೆ? ಅಲ್ಲಿಂದ ಆಟೋದವ್ರು ಕೇಳಿದ್ರು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ. ಇಲ್ಲಾಂದರೆ ನಡ್ಕೊಂಡು ಹೋಗ್ತಾರೆ. ಒಂದು ನಿಮಿಷ. ಇವಾಗ ನಾನು ಇನ್ಕೇಸ್ ಏನಾದರೂ ನಮ್ಮ ತಾತ ಊರಿಗೆ ಹೋಗಿದ್ದಕ್ಕೆ ಅಂದರೆ ನಮ್ಮ ಮಾವಾಗ ನಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಕಾಲ್ ಮಾಡಿ ಬಂದುಬಿಡ್ತಾರೆ. ಆಲ್ಮೋಸ್ಟ್ 5 ಕಿಲೋಮೀಟರ್ ದೂರ ಆಗಿದೆ. ಅವ್ರು ಬಂದುಬಿಡ್ತಾರೆ ಕರ್ಕೊಂಡು ಹೋಗೋಕ್ಕೆ. ಎಷ್ಟು ಮಿನಿಟ್ ಅದು? ನಮ್ಮ ಯಜಮಾನ್ರು ಬರಲ್ಲ ಆ ಥರ ಎಲ್ಲ. ಅಂದರೆ ನಮ್ಮದು ತಮ್ಮ ಯಾರಾದರೂ ಫ್ರೆಂಡ್ಸ್ ಇರ್ತಾರಲ್ಲ, ಇಲ್ಲಿ ಅಮ್ಮ ಇಲ್ಲ, ಅವ್ರ ಫ್ಯಾಮಿಲಿ ಇಲ್ಲಿರೋ ಅಮ್ಮ ಅಲ್ಲಿ ಯಾರು ಫ್ಯಾಮಿಲಿನೂ ಇಲ್ಲ. ನಿಮ್ಮ ಗಂಡ ಬಿಟ್ಟು ನಾಲ್ಕು ನಿಮ್ಮ ಗಂಡ ಇದೆ.